ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸ್ಮೃತಿ ಮಂದಾನ ಮಾಜಿ ಪ್ರಿಯಕರ ಪಲಾಶ್ ಮುಚ್ಚಲ್ಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿದೆ. ಸಿನಿಮಾ ನಿರ್ಮಾಣಕ್ಕೋಸ್ಕರ 40 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡು ಪಲಾಶ್ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಈಗ ಎದುರಿಸ್ತಾ ಇದ್ದಾನೆ. ಮಾಜಿ ಪ್ರಿಯಕರ ಸ್ಮೃತಿ ಮಂದಾನ ಅವರ ಮಾಜಿ ಪ್ರಿಯಕರನ ವಿರುದ್ಧ ಈಗ ಮತ್ತೊಂದು ಆರೋಪ. ವಿಜ್ಞಾನ್ ಮಾನೆಯಿಂದ ಪಲಾಶ್ ಮುಚ್ಚಾಲ್ ವಿರುದ್ಧ ದೂರು ದಾಖಲಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಾಂಗ್ಲಿ ಪೊಲೀಸರು. ಸೊ ಸಾಬೀತಾದರೆ ಮತ್ತೊಂದು ಸಂಕಷ್ಟ ಖಂಡಿತ. ಈಗ ನೋಡಿ, ನಾವು ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಪಲಾಶ್ ಮುಚ್ಚಾಲ್ರನ್ನ. ಈತನ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಸಿನಿಮಾ ನಿರ್ಮಾಣಕ್ಕೋಸ್ಕರ 40 ಲಕ್ಷ ರೂಪಾಯಿ ಹಣವನ್ನು ಪಡೆದಿರೋ ಅಂಥ ಆರೋಪ, ಅದನ್ನು ಹಿಂತಿರುಗಿಸಿಲ್ಲ. ವಿಜ್ಞಾನ್ ಮಾನೆ ಅನ್ನೋರು ಈಗ ದೂರನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದು 2023ರ ಡಿಸೆಂಬರ್ 5ಕ್ಕೆ ಮೊದಲ ಬಾರಿಗೆ ಪಲಾಶ್ ಮತ್ತು ವಿಜ್ಞಾನ್ ಮಾನೆ ಭೇಟಿಯಾಗಿರ್ತಾರೆ. ಆಗ ಸಿನಿಮಾ ನಿರ್ಮಾಣದಲ್ಲಿ ಹಣ ಹೂಡಿಕೆ ಮಾಡೋ ಆಸಕ್ತಿ ಇದ್ದರೆ ಮಾಡು ಅಂತ ಒಂದು ಆಫರ್ನ ಕೊಟ್ಟಿರ್ತಾರೆ ವಿಜ್ಞಾನ್ ಮಾನೆಗೆ ಪಲಾಶ್. ತನ್ನ ಮುಂದಿನ ಸಿನಿಮಾ ನಜಾರಿಯಾದಲ್ಲಿ ಹಣ ಹೂಡೋಕ್ಕೆ ಹೇಳಿದ್ರು ಪಲಾಶ್. ಸಿನಿಮಾ OTTಯಲ್ಲಿ ಬಿಡುಗಡೆ ಆದ ಬಳಿಕ ಲಾಭ ಗಳಿಕೆಯ ಆಮಿಷವನ್ನು ಕೊಟ್ಟಿರ್ತಾರೆ. 25 ಲಕ್ಷಕ್ಕೆ 12 ಲಕ್ಷ ಸೇರಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಆಫರ್ನ ಕೊಟ್ಟಿರ್ತಾರೆ, ಆಲ್ಮೋಸ್ಟ್ 1.5 ಪಟ್ಟು. ಸೊ ವಿಜ್ಞಾನ್ ಮಾನೆಗೆ ನಟನೆಗೂ ಕೂಡ ಅವಕಾಶವನ್ನು ಕೊಡ್ತೀನಿ ಅನ್ನೋ ಒಂದು ಆಫರ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ಆತ 25 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ. 40 ಲಕ್ಷ ಕೊಟ್ಟಿಲ್ಲ ಈಗ. ಅದಕ್ಕೋಸ್ಕರನೇ ಸ್ಮೃತಿ ಬಾಲ್ಯದ ಗೆಳೆಯ ವಿಜ್ಞಾನ್ ಮಾನೆ ಪಲಾಶ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಿದ್ದರಿಂದ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಪ್ರಾಥಮಿಕ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ, ಸಾಂಗ್ಲಿ ಪೊಲೀಸರು. ಇದು ಸ್ಮೃತಿ ಮಂದಾನ ಮಾಜಿ ಪ್ರಿಯಕರ ಪಲಾಶ್ಗೆ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಿರುವಂಥ ಪ್ರಕರಣ. ಸ್ಮೃತಿ ಮಂದಾನ ಬಾಲ್ಯದ ಗೆಳೆಯ ವಿಜ್ಞಾನ್ ಮಾನೆ ಅವ್ರ ಹತ್ರ ಈಗ ಮಾಜಿ ಪ್ರಿಯಕರ ಹಣವನ್ನು ಕೇಳಿರ್ತಾನೆ. ಸಿನಿಮಾ ನಿರ್ಮಾಣಕ್ಕೆ ಹಣವನ್ನು ಹೂಡಿಕೆ ಮಾಡುವಂತ 2023ರ ಡಿಸೆಂಬರ್ 5ಕ್ಕೆ ಮೊದಲ ಬಾರಿಗೆ ಪಲಾಶ್ ಮುಚ್ಚಲ್ ಹಾಗೂ ವಿಜ್ಞಾನ್ ಮಾನೆ ಭೇಟಿಯಾಗುತ್ತೆ. ವಿಜ್ಞಾನ್ ಮಾನೆ ಯಾರು? ಸ್ಮೃತಿ ಮಂದಾನ ಬಾಲ್ಯದ ಗೆಳೆಯ, ಪಲಾಶ್ ಮಾಜಿ ಪ್ರಿಯಕರ. ಸೊ ಇವರಿಬ್ಬರು ಭೇಟಿ ಆಗುತ್ತೆ ಡಿಸೆಂಬರ್ 5, 2023ರಲ್ಲಿ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಿನಗೆ ಆಸಕ್ತಿ ಇದ್ದರೆ ಹಣವನ್ನು ಹೂಡಿಕೆ ಮಾಡು, ನಿನಗೆ ನಟನಾಗೋಕ್ಕೂ ಕೂಡ ಅವಕಾಶವನ್ನು ಕೊಡ್ತೀನಿ ಅನ್ನೋ ಒಂದು ಆಫರ್ನ ನೇರವಾಗಿ ಪಲಾಶ್ ನೀಡ್ತಾನೆ ವಿಜ್ಞಾನ್ ಮಾನೆಗೆ. ಒಂದು ನಟನಾಗಬಹುದು, ಜೊತೆಗೆ ತನ್ನ ಹತ್ರ ಇರೋವಂಥ ದುಡ್ಡನ್ನು ಕೊಟ್ಟರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. 40 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ಆಫರ್ನ ಕೊಟ್ಟಿರ್ತಾನೆ. ಹೀಗಾಗಿ 2 ಬಾರಿ ಭೇಟಿಯಾಗಿ 40 ಲಕ್ಷ ರೂಪಾಯಿ ಹಣವನ್ನು ವಿಜ್ಞಾನ್ ಮಾನೆ ಕೊಡ್ತಾನೆ ಪಲಾಶ್ಗೆ. ಅದಾದಮೇಲೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸ್ಮೃತಿ ಮಂದಾನ ಅವರಿಂದ ಕೂಡ ಪಲಾಶ್ ಮುಚ್ಚಲ್ ದೂರ. ಹೀಗಾಗಿ ಈಗ ಆತ ವಿಜ್ಞಾನ್ ಮಾನೆ ಏನು ಇದ್ದಾನೆ, ನನಗೆ ಮೋಸ ಆಗಿದೆ ಅಂತ ಹೇಳಿ ಪಲಾಶ್ ವಿರುದ್ಧ ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಾಂಗ್ಲಿ ಪೊಲೀಸರು. ಪ್ರಾಥಮಿಕ ತನಿಖೆಯನ್ನು ನಡೆಸಿ ಅದಾದ ಬಳಿಕ ಏನಾಗುತ್ತೆ ನೋಡಬೇಕೀಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.